ನಮಸ್ಕಾರ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಮದುವೆ ಬಗ್ಗೆ. ಅದ್ರಲ್ಲೂ ಹಿಂದೂ ವಿವಾಹ ಅನ್ನೋದು ಒಂದು ಪವಿತ್ರ ಸಂಸ್ಕಾರದಿಂದ ಕಾನೂನುಬದ್ಧ ಕರಾರಿನವರೆಗೆ ಹೇಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಆಳವಾಗಿ ನೋಡೋಣ. ಹಾಗಾದ್ರೆ ಹಿಂದೂ ಮದುವೆ ಅನ್ನೋದು ಜೀವನ ಪೂರ್ತಿ ಉಳಿಯೋ ಒಂದು ಪವಿತ್ರ ಬಂಧನ ಅಥವಾ ಮುರಿಯಬಹುದಾದ ಒಂದು ಲೀಗಲ್ ಕಾಂಟ್ರಾಕ್ಟಾ? ನೋಡಿ, ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ಆಧುನಿಕ ಹಿಂದೂ ಮದುವೆಯಲ್ಲಿ ಆಗಿರೋ ದೊಡ್ಡ ಕಾನೂನು ಮತ್ತು ಸಾಮಾಜಿಕ ಬದಲಾವಣೆಯ ಹೃದಯವನ್ನೇ ಮುಟ್ಟುತ್ತೆ. ಸರಿ, ಇವತ್ತಿನ ಕಾನೂನುಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಹಿಂದೂ ಮದುವೆಗೆ ಸಂಬಂಧಪಟ್ಟ ಎರಡು ಪ್ರಮುಖ ಐಡಿಯಾಗಳನ್ನ ನೋಡ್ಬೇಕು. ಒಂದು ಸಂಸ್ಕಾರ, ಇನ್ನೊಂದು ಕರಾರು. ಮೊದಲನೆಯದು ಸಂಸ್ಕಾರ. ಅಂದರೆ ಹಿಂದಿನ ಕಾಲದಲ್ಲಿ ಮದುವೆ ಅಂದರೆ ಅದೊಂದು ಪವಿತ್ರವಾದ, ಮುರಿಯಲಾಗದ, ಜನ್ಮಾಂತರದ ಅನುಬಂಧ ಅಂತ ನಂಬಲಾಗಿತ್ತು. ಇದನ್ನ ಧಾರ್ಮಿಕ ಕರ್ತವ್ಯ ಪಾಲನೆಗಾಗಿ ಮತ್ತು ಪುಣ್ಯ ಸಂಪಾದನೆಗಾಗಿ ಮಾಡಲಾಗ್ತಿತ್ತು. ಈ ಸ್ಲೈಡ್ ನೋಡಿ, ಇದು ಸಾಂಪ್ರದಾಯಿಕ ಮತ್ತು ಆಧುನಿಕ ಕಾನೂನಿನ ನಡುವಿನ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ? ಮೊದಲು ಅವಿಭಾಜ್ಯ ಅಂದ್ರೆ ಮುರಿಯಲಾಗದ್ದು ಅಂತ ಇದ್ದಿದ್ದು ಈಗ ವಿಚ್ಛೇದನದ ಮೂಲಕ ಮುರಿಬೋದು. ಧಾರ್ಮಿಕ ಕರ್ತವ್ಯ ಅಂತ ಇದ್ದಿದ್ದು ಈಗ ಕಾನೂನುಬದ್ಧ ಹಕ್ಕುಗಳು ಮತ್ತು ಜವಾಬ್ದಾರಿಗಳಾಗಿವೆ. ಜನ್ಮಾಂತರದ ಬಂಧಕ್ಕೆ ಈಗ ಕಾನೂನು ಪರಿಹಾರಗಳು ಸಿಗತ್ತೆ. ಮತ್ತು ಮುಖ್ಯವಾಗಿ ವಿಚ್ಛೇದನಕ್ಕೆ ಜಾಗ ಇರ್ಲಿಲ್ಲ, ಆದ್ರೆ ಈಗ ಸಮ್ಮತಿ ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಈ ಹಳೆ ಮತ್ತು ಹೊಸ ಯೋಚನೆಗಳ ನಡುವಿನ ಸಂಘರ್ಷವನ್ನ ಕಾನೂನಿನಲ್ಲಿ ಹೇಗೆ ತಂದ್ರು? ಅದಕ್ಕೆ ಉತ್ತರ 1955ರ ಹಿಂದೂ ವಿವಾಹ ಕಾಯ್ದೆ. ಈ ಕಾಯ್ದೆ ನಿಜಕ್ಕೂ ಒಂದು ಗೇಮ್ ಚೇಂಜರ್ ಆಗಿತ್ತು. ಯಾಕಂದ್ರೆ ಇದು ಎಲ್ಲಾ ಹಿಂದೂಗಳಿಗೆ ಒಂದೇ ರೀತಿಯ ನಿಯಮಗಳ್ನ ಜಾರಿಗೆ ತಂತು. ಏಕಪತ್ನಿತ್ವ ಅಂದ್ರೆ ಮೊನೋಗಮಿ ಮತ್ತೆ ಕಾನೂನು ಪರಿಹಾರಗಳಂತಹ ಹೊಸ ಕಾನ್ಸೆಪ್ಟ್ಗಳ್ನ ಪರಿಚಯಿಸಿತು. ಈ ಕಾಯ್ದೆಯ ಸೆಕ್ಷನ್ 5ರ ಪ್ರಕಾರ ಒಂದು ಹಿಂದೂ ಮದುವೆ ಮಾನ್ಯವಾಗಬೇಕಾದ್ರೆ ಕೆಲವು ಕಂಡೀಷನ್ಸ್ ಇವೆ. ಉದಾಹರಣೆಗೆ, ಏಕಪತ್ನಿತ್ವ ಪಾಲಿಸಬೇಕು. ಅಂದ್ರೆ ಮೊದಲ ಸಂಗಾತಿ ಜೀವಂತ ಇರುವಾಗ ಇನ್ನೊಂದು ಮದುವೆ ಆಗುವಂತಿಲ್ಲ. ಹಾಗೇನಾದ್ರೂ ಆದ್ರೆ ಆ ಮದುವೆ ವಾಯ್ಡ್ ಅಂದ್ರೆ ಸಂಪೂರ್ಣ ಅಸಿಂಧು. ಅದೇ ರೀತಿ ನಿಷಿದ್ಧ ಸಂಬಂಧದಲ್ಲಿ ಮದುವೆ ಆದ್ರೂ ಅದು ಅಸಿಂಧು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಮದುವೆಗೆ ಬೇಕಾದ ಕನಿಷ್ಠ ವಯಸ್ಸಿನ ನಿಯಮ ಉಲ್ಲಂಘನೆ ಆದ್ರೆ ಮದುವೆ ಸಿಂಧುವಾಗಿಯೇ ಇರುತ್ತೆ, ಆದ್ರೆ ಅದು ಶಿಕ್ಷಾರ್ಹ ಅಪರಾಧ. ಸರಿ, ಎಲ್ಲವೂ ಅಂದ್ಕೊಂಡಂತೆ ನಡೆಯದಿದ್ದಾಗ ಅಂದ್ರೆ ಮದ್ವೆಯಲ್ಲಿ ಸಮಸ್ಯೆಗಳು ಬಂದಾಗ ಏನಾಗುತ್ತೆ? ಕಾನೂನು ಡೈವೋರ್ಸ್ನಂತಹ ಕಠಿಣ ನಿರ್ಧಾರಕ್ಕೆ ಹೋಗೋಕ್ಕೂ ಮುಂಚೆ ಕೆಲವು ಬೇರೆ ಆಯ್ಕೆಗಳನ್ನ ಕೊಡುತ್ತೆ. ಅದರಲ್ಲಿ ಮೊದಲನೆಯದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್. ಅಂದ್ರೆ ಗಂಡ ಅಥವಾ ಹೆಂಡತಿ ಯಾವುದೇ ಸರಿಯಾದ ಕಾರಣವಿಲ್ಲದೆ ಇನ್ನೊಬ್ಬರನ್ನ ಬಿಟ್ಟು ಹೋದಾಗ ನ್ಯಾಯಾಲಯದ ಮೂಲಕ ವಾಪಸ್ ಬಾಳುವಗೆ ಕರೆಯುವ ಒಂದು ಕಾನೂನು ಮಾರ್ಗ ಇದು. ಇನ್ನೊಂದಾಯ್ಕೆ ಜುಡಿಷಿಯಲ್ ಸೆಪರೇಷನ್. ಇದು ಮದುವೆಗೆ ಒಂದು ರೀತಿ ಲೀಗಲ್ ಪಾಸ್ ಬಟನ್ ಇದ್ದ ಹಾಗೆ. ದಂಪತಿಗಳು ಕಾನೂನುಬದ್ಧವಾಗಿ ಬೇರೆ ಬೇರೆ ವಾಸಿಸ್ಬೋದು, ಆದ್ರೆ ಅವರು ಇನ್ನೂ ಗಂಡ ಹೆಂಡತಿಯಾಗೇ ಇರ್ತಾರೆ. ಮದುವೆ ಮುರಿದು ಬಿದ್ದಿರಲ್ಲ. ಒಟ್ಟಿಗೆ ವಾಸಿಸಬೇಕು ಅನ್ನೋ ಜವಾಬ್ದಾರಿ ಮಾತ್ರ ಇರಲ್ಲ. ಹಾಗಾದ್ರೆ ಮದುವೆಯನ್ನ ಕೊನೆಗೊಳಿಸೋ ಮಾರ್ಗಗಳು ಯಾವುವು? ಕಾನೂನುಬದ್ಧವಾಗಿ ಒಂದು ಸಂಬಂಧ ಹೇಗೆ ಅಂತ್ಯಗೊಳ್ಳುತ್ತೆ ಅಂತ ಈಗ ನೋಡೋಣ. ಇಲ್ಲಿ ನಾವು ವಾಯ್ಡ್ ಮತ್ತು ವಾಯ್ಡಬಲ್ ಮದುವೆಗಳ ವ್ಯತ್ಯಾಸ ತಿಳ್ಕೋಬೇಕು. ವಾಯ್ಡ್ ಮದುವೆ ಅಂದ್ರೆ ಅದು ಮೊದಲಿನಿಂದಲೂ ಕಾನೂನಿನ ದೃಷ್ಟಿಯಲ್ಲಿ ಅಸ್ತಿತ್ವದಲ್ಲೇ ಇರ್ಲಿಲ್ಲ ಅಂತ. ಉದಾಹರಣೆಗೆ ಬಿಗೆಮಿ ಅಥವಾ ನಿಷಿದ್ಧ ಸಂಬಂಧ. ಆದ್ರೆ ವಾಯ್ಡಬಲ್ ಮದುವೆ ಹಾಗಲ್ಲ. ಅದು ನ್ಯಾಯಾಲಯ ರದ್ದು ಮಾಡೋವರೆಗೂ ಮಾನ್ಯವಾಗಿಯೇ ಇರುತ್ತೆ. ಸಮ್ಮತಿ ಇಲ್ಲದೆ ಮದುವೆ ಆಗಿದ್ರೆ ಅಥವಾ ನಪುಂಸಕತ್ವದಂಥ ಕಾರಣಗಳಿದ್ರೆ ಇದು ವಾಯ್ಡಬಲ್ ಆಗುತ್ತೆ. ಹಿಂದೂ ವಿವಾಹ ಕಾಯ್ದೆಯು ವಿಚ್ಛೇದನಕ್ಕಾಗಿ 3 ಮುಖ್ಯ ಸಿದ್ಧಾಂತಗಳನ್ನು ಪರಿಚಯಿಸಿತು. ಅವು ದೋಷ ಸಿದ್ಧಾಂತ, ಸಂಬಂಧ ಮುರಿದು ಬಿದ್ದ ಸಿದ್ಧಾಂತ ಮತ್ತು ಪರಸ್ಪರ ಒಪ್ಪಿಗೆ. ಇದು ಹಳೆಯ ಸಂಸ್ಕಾರದ ಕಲ್ಪನೆಯಿಂದ ಒಂದು ದೊಡ್ಡ ಬದಲಾವಣೆಯಾಗಿತ್ತು, ನಿಜಕ್ಕೂ ಕ್ರಾಂತಿಕಾರಿಯಾಗಿತ್ತು. ಈ ಫಾಲ್ಟ್ ಥಿಯರಿ ಅಂದ್ರೆ ಏನು? ಇಲ್ಲಿ ವಿಚ್ಛೇದನ ಬೇಕು ಅನ್ನೋರು ತಮ್ಮ ಸಂಗಾತಿ ನಿರ್ದಿಷ್ಟ ತಪ್ಪು ಮಾಡಿದ್ದಾರೆ ಅಂತ ಸಾಬೀತು ಮಾಡಬೇಕು. ಉದಾಹರಣೆಗೆ ದೈಹಿಕ ಅಥವಾ ಮಾನಸಿಕ ಕ್ರೌರ್ಯ, ವ್ಯಭಿಚಾರ, ಯಾವುದೇ ಕಾರಣವಿಲ್ಲದೆ ಬಿಟ್ಟು ಹೋಗುವುದು, ಬೇರೆ ಧರ್ಮಕ್ಕೆ ಮತಾಂತರ ಆಗುವುದು ಅಥವಾ ಮಾನಸಿಕ ಅಸ್ವಸ್ಥತೆ, ಇವೆಲ್ಲ ಕಾರಣಗಳನ್ನ ಕೊಡಬಹುದು. ಅಷ್ಟೇ ಅಲ್ಲ, ಈ ಕಾಯ್ದೆ ಹೆಂಡ್ತಿಗೆ ವಿಚ್ಛೇದನೆ ಕೇಳಲು ಕೆಲವು ವಿಶೇಷ ಕಾರಣಗಳನ್ನು ಕೊಡುತ್ತೆ. ಉದಾಹರಣೆಗೆ, ಈ ಕಾಯ್ದೆ ಬರೋಕು ಮುಂಚೆನೇ ಗಂಡನಿಗೆ ಇನ್ನೊಬ್ಬ ಹೆಂಡ್ತಿ ಇದ್ರೆ 2ನೇ ಹೆಂಡ್ತಿ ಡೈವೋರ್ಸ್ ಕೇಳಬಹುದು. ಇದು ಮಹಿಳೆಯರ ಹಿತದೃಷ್ಟಿಯಿಂದ ಒಂದು ಬಹಳ ಮುಖ್ಯವಾದ ಅಂಶ. ಆದ್ರೆ ಬಹುಶಃ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಬಂದಿದ್ದು 1976ರಲ್ಲಿ. ಅದುವೇ ಡೈವೋರ್ಸ್ಗೆ ಇನ್ಮೇಲ್ ಯಾರ್ ತಪ್ಪು ಅಂತ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅನ್ನೋ ತಿದ್ದುಪಡಿ.
ಇದು ಪರಸ್ಪರ ಒಪ್ಪಿಗೆಯ ವಿಚ್ಛೇದನಕ್ಕೆ ದಾರಿ ಮಾಡಿಕೊಟ್ಟು. ಪರಸ್ಪರ ಒಪ್ಪಿಗೆಯ ವಿಚ್ಛೇದನ ಅಂದ್ರೆ ಗಂಡ ಮತ್ತು ಹೆಂಡತಿ ಇಬ್ರೂ ಒಟ್ಟಿಗೆ ಕೂತು ಮದುವೆಯನ್ನ ಮುರಿದುಕೊಳ್ಳಲು ನಿರ್ಧರಿಸಬಹುದು. ಇದಕ್ಕಾಗಿ ಅವರು ನಿರ್ದಿಷ್ಟ ಸಮಯದವರೆಗೆ ಬೇರೆ ಬೇರೆ ವಾಸಿಸಿರಬೇಕು. ಇಲ್ಲಿ ಮುಖ್ಯವಾದ ವಿಷಯ ಏನು ಗೊತ್ತಾ? ಇದು ಯಾರ ತಪ್ಪು ಅನ್ನೋ ಚರ್ಚೆಯನ್ನೇ ತೆಗೆದುಹಾಕುತ್ತೆ. ಕೆಲವೊಮ್ಮೆ ಸಂಬಂಧವನ್ನ ಮುಂದುವರಿಸೋಕೆ ಆಗಲ್ಲ ಅನ್ನೋದನ್ನ ಕಾನೂನು ಒಪ್ಕೊಳ್ಳುತ್ತೆ. ಸರಿ, ಮದುವೆ ಮುಗಿದ್ಮೇಲೆ ಆರ್ಥಿಕ ಜವಾಬ್ದಾರಿಗಳ ಕಥೆ ಏನು? ಕಾನೂನು ಈ ವಿಷಯವನ್ನು ಸಹ ಪರಿಗಣಿಸುತ್ತೆ. ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಹೆಂಡತಿ ತನ್ನ ಗಂಡನಿಂದ ಪ್ರತ್ಯೇಕ ಜೀವನಾಂಶವನ್ನು ಕೇಳಬಹುದು. ಯಾವ್ಯಾವ ಸಂದರ್ಭ ಅಂದ್ರೆ, ಗಂಡ ಆಕೆಯನ್ನು ಬಿಟ್ಟು ಹೋಗಿದ್ರೆ, ಅಥವಾ ಕ್ರೂರ್ಯ ತೋರ್ಸಿದ್ರೆ, ಗಂಡನಿಗೆ ಬೇರೆ ಹೆಂಡತಿ ಇದ್ರೆ, ಅಥವಾ ಗಂಡ ಬೇರೆ ಧರ್ಮಕ್ಕೆ ಮತಾಂತರ ಆಗಿದ್ರೆ, ಅಥವಾ ಅವನ ಜೊತೆ ಬದುಕೋದು ಸುರಕ್ಷಿತ ಅಲ್ಲ ಅಂತ ಅನ್ಸಿದ್ರೆ, ಹೀಗೆ ಹಲವು ನ್ಯಾಯಯುತ ಕಾರಣಗಳಿಗಾಗಿ ಜೀವನಾಂಶ ಕೇಳಬಹುದು. ಕೊನೆಯದಾಗಿ ಮದುವೆ ಅನ್ನೋ ಸಂಸ್ಥೆ ಮೇಲೆ ಒಂದು ಕಪ್ಪು ನೆರಳಿನಂತೆ ಆವರಿಸಿರೋ ಒಂದು ಪದ್ಧತಿ ಬಗ್ಗೆ ಮಾತಾಡ್ಲೇಬೇಕು. ಅದುವೇ ವರದಕ್ಷಿಣೆ. ವರದಕ್ಷಿಣೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟಂತೆ ಕೊಡಲಾಗುವ ಯಾವುದೇ ಆಸ್ತಿ ಅಥವಾ ಬೆಲೆಬಾಳುವ ವಸ್ತು. 1961ರ ವರದಕ್ಷಿಣೆ ನಿಷೇಧ ಕಾಯ್ದೆ ವರದಕ್ಷಿಣೆ ಕೊಡುವುದು, ತೆಗೆದುಕೊಳ್ಳುವುದು ಮತ್ತು ಕೇಳುವುದನ್ನ ಶಿಕ್ಷಾರ್ಹ ಅಪರಾಧ ಅಂತ ಹೇಳುತ್ತೆ. ಮೊದಲು ಪ್ರೀತಿಯಿಂದ ಕೊಡುತ್ತಿದ್ದ ಉಡುಗೊರೆಗಳು ಈಗ ಒತ್ತಾಯಪೂರ್ವಕ ಮತ್ತು ಕಾನೂನುಬಾಹಿರ ಬೇಡಿಕೆಯಾಗಿ ಬದಲಾಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ನಿರಂತರವಾಗಿ ವರದಕ್ಷಿಣೆಗಾಗಿ ಪೀಡಿಸುವುದನ್ನ ಕ್ರೌರ್ಯ ಅಂತ ಪರಿಗಣಿಸಲಾಗುತ್ತೆ. ಇದು ಹೆಂಡ್ತಿ ಗಂಡನ ಮನೆಯನ್ನು ಬಿಟ್ಟು ಬರಲು ಮತ್ತು ಜೀವನಾಂಶ ಕೇಳಲು ಒಂದು ಸಮಂಜಸವಾದ ಕಾರಣ ಆಗುತ್ತೆ. ನೋಡಿ, ವರದಕ್ಷಿಣೆ ಕಿರುಕುಳ ಅನ್ನೋದು ನಾವು ಮೊದಲು ಚರ್ಚಿಸಿದ ವೈವಾಹಿಕ ಪರಿಹಾರಗಳಿಗೆ ಹೇಗೆ ನೇರವಾಗಿ ಕನೆಕ್ಟ್ ಆಗುತ್ತೆ? ಹಾಗಾದ್ರೆ ಕಾನೂನು ಸಂಸ್ಕಾರದಿಂದ ಕರಾರಿನವರೆಗೆ ಸಾಗಿ ಬಂದಿದೆ. ಈ ಕಾನೂನು ಚೌಕಟ್ಟು ಇವತ್ತಿನ ಮದುವೆ ಮತ್ತು ಕುಟುಂಬದ ವೈಯಕ್ತಿಕ ವಾಸ್ತವಗಳನ್ನ ಹೇಗೆ ರೂಪಿಸುತ್ತದೆ? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ ಅಲ್ವಾ? ಈ ಬದಲಾವಣೆ ಸಮಾಜದಲ್ಲಿ ಆಗಿರೋ ದೊಡ್ಡ ಪಲ್ಲಟವನ್ನ ತೋರಿಸುತ್ತೆ. ಸಂಪ್ರದಾಯ ಮತ್ತು ವ್ಯಕ್ತಿಯ ಹಕ್ಕುಗಳ ನಡುವೆ ಒಂದು ಸಮತೋಲನ ಸಾಧಿಸೋ ಪ್ರಯತ್ನವನ್ನ ಈ ಕಾನೂನು ಮಾಡ್ತಿದೆ.